ನಮ್ಮ ಜೊತೆ ವಿಜೇಂದ್ರ ಅವರು ಇದ್ದಾರೆ ಸರ್. ಪ್ರಮುಖ ದೊಡ್ಡ ಮಟ್ಟದ ಜನಸಾಗರ ಇಲ್ಲಿ ಸೇರಿರ್ತಕ್ಕಂಥ ಜನಸಂಖ್ಯೆ ನೋಡಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ಜಮಾ ಆಗಿರೋದು ನೋಡಿದ್ರೆ ಯಾವ ರೀತಿ ಆಕ್ರೋಶ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಅಂತೇಳಿ ಗೊತ್ತಾಗ್ತದೆ. ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೋಮು ಸೌಹಾರ್ದತೆನ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೇನೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡೋದಕ್ಕೆ ಕಾರಣರಾಗಿದ್ದರೆ ಇದು ರಾಜ್ಯ ಸರ್ಕಾರವೇ. ಇತ್ತು ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಪ್ರಮುಖವಾಗಿ ನಿಮ್ಮ ಮೇಲೆ ಆರೋಪ ಅಂದ್ರೆ ಬಿಜೆಪಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂದ್ರೆ ಇದಕ್ಕೆಲ್ಲ ಕಾರಣ ಬಿಜೆಪಿ ಅವರು. ಬಿಡಪ್ಪ, ಬಿಜೆಪಿ ಅವ್ರ ಇದಕ್ಕೆಲ್ಲ ಕಾರಣ ಅಂತ ನೀವು ಮದ್ದೂರಿನಲ್ಲಿ ಸರಿಯಾದ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡಿದ್ದೇ ಆಗಿದ್ದಿದ್ರೆ ಇವತ್ತು ಮೆರವಣಿಗೆ ಹಿಂದೂ ಗಣಪತಿ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡಿದರೆ ದುರ್ಘಟನೆ ನಡೀತಾ ಇರಲಿಲ್ಲ. ಇವತ್ತು ಸರ್ಕಾರದ ಬೇಜವಾಬ್ದಾರಿತನದಿಂದ ಪೊಲೀಸ್ ಇಲಾಖೆ ವೈಫಲ್ಯದಿಂದ ಇವತ್ತು ಹೆಣ್ಮಕ್ಳ ಮೇಲೆ ಇವತ್ತು ಲಾಠಿ ಪ್ರಹಾರ ಮಾಡ್ತಾರೆ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರ ಇವತ್ತು ಜವಾಬ್ದಾರಿನ ಹೊರಬೇಕಾಗುತ್ತೆ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಇದು ವಿಜೇಂದ್ರ ಅವರ ಮಾತು.